ಗ್ರಾಮವನ್ನು ವ್ಯಸನ ಮುಕ್ತಗೊಳಿಸುವ ಉದ್ದೇಶದಿಂದ ಸ್ವಾಮೀಜಿಯವರು ಕೈಗೆ ಜೋಳಿಗೆ ಹಿಡಿದು ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಿರುವಂತಹ ಅಪರೂಪದ ಘಟನೆ ಬಸವ ಕಲ್ಯಾಣ ತಾಲೂಕಿನ ಕೆರಡ್ಬೆ ಗ್ರಾಮದಲ್ಲಿ ನಡೆದಿದೆ. ಕೆರಡ್ಬೆ ಗ್ರಾಮದ ಶಿವಲಿಂಗೇಶ್ವರ ಮಠದ ಮಠಾಧೀಶರಾದ ಶಿವಲಿಂಗ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಭಾರತೀಯ ಕ್ಯಾನ್ಸರ್ ಸಂಸ್ಥೆ ಕಲಬುರಗಿ ಸಹಯೋಗದಲ್ಲಿ ಗ್ರಾಮದಲ್ಲಿ ವಿಶೇಷ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿತ್ತು. ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರೀಗಳು ಗ್ರಾಮದಲ್ಲಿ ಜೋಳಿಗೆ ಹಿಡಿದು ದುಡ್ಡು, ಬಂಗಾರ, ಬೆಳ್ಳಿ ಬೇಡ, ನಿಮ್ಮ ಕೆಟ್ಟ ಚಟಗಳನ್ನು ಬಿಡಿ ಎಂದು ಮನವಿ ಮಾಡಿದರು. ತಂಬಾಕು, ಪಾನ್ ಮಸಾಲ ಮತ್ತು ಬೀಡಿ, ಸಿಗರೆಟ್ ಮತ್ತು ಗುಟ್ಕಾ ಮೊದಲಾದ ವ್ಯಸನಗಳನ್ನು ತ್ಯಜಿಸುವಂತೆ ಕರೆ ನೀಡಿದರು. ಸ್ವಾಮಿಗಳ ಪ್ರೇರಣೆಯಿಂದ ಗ್ರಾಮದಲ್ಲಿನ ಸುಮಾರು 20 ಜನರು ತಮ್ಮ ವ್ಯಸನಗಳನ್ನು ತ್ಯಜಿಸುವ ನಿರ್ಧಾರ ತೆಗೆದುಕೊಂಡಿದ್ದು, ಜೋಳಿಗೆಯಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನು ಹಾಕಿ ಇನ್ನು ಮುಂದೆ ಈ ದುಶ್ಚಟಗಳ ಸಹವಾಸ ಮಾಡುವುದಿಲ್ಲ ಅಂತ ಪ್ರಮಾಣ ವಚನ ಮಾಡಿದ್ದಾರೆ. ಆರಾಮ್ಸೆ ಬಿಡ್ತೀವಿ ಬಿಡಬೇಕಂತೀವಿ ಬಿಟ್ಟಿರುವಾಗ ತಂಬಾಕ ಎಲ್ಲನೇ ಓನೇ ಬಿಟ್ಕೊಡೋದಂದ್ರೆ ಇದು ಮಾಡಿ ನಿರ್ವಹಣೆ ಮಾಡಿ ಮಾಡ್ತೇನೆ ರೀ. ಮತ್ತೆ ನಿರ್ವಹಿಸು ಮಾಡ್ತೇನೆ ರೀ. ಇಲ್ಲಿ ನಮ್ಮ ದೋಸ್ತರು ಲೆಕ್ಕ ಹಿಡಿಯಲಿ ಅಂದ್ರೆ ನಮ್ದಿಂದ ನಾನು ಬಿಡತ್ತೀನಿ ರೀ. ಹೊರಕೊಲ್ಲ ಬಿಡತೀನಿ ಒಂದು ಮಾತು ಈಗ ತಂಬಾಕು ಬಿಟ್ಟಿದ್ದೀರಿ, ಅಪ್ಪದಿಂದ ಎಲ್ಲ ಬಿಟ್ಕೊಟ್ಟಿದ್ದೀರಿ. ನಮ್ಗತಿ ನೀವು ಎಲ್ಲರೂ ಬಿಡ್ರಿ, ಇಷ್ಟೇ ನಾವು ಬೇಡ್ಕೊತೀವಿ. ತಂಬಾಕು ತಿಂದ್ರೆ ಏನಾಯ್ತದ? ಕ್ಯಾನ್ಸರ್ ಆಯ್ತು. ನಿಮ್ಗೆ ಯಾರು ಪ್ರೇರಣೆ ತಂಬಾಕು ಬಿಡ್ಬೇಕಂತೇಳಿ? ಯಾರು ನಮ್ಮ ಇದ್ರದಿಂದ ಅಪ್ಪರ್ದಿಂದ ನಾವು ಬಿಟ್ಟಿದ್ದೀವಿ. ಅಪ್ಪರ್ದೇ ಮೇನ್ ಅಂದ್ರೆ ಅಂತ ಕಾಸಿಗೆ ಹೋದ್ರೆ ಬಿಟ್ಟಿಲ್ಲ ಈಗ ರೀ ತೋರಿಸಿ ಹಾಕ್ರಿ ಈಗ ನಿಂದ್ರ ತೋರಿಸಿ ಕೈ ಹಿಡ್ಕೊರಿ. ಎಲ್ಲ